ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಮೀಶೋಯಿಂದ ನಾನು ಒಂದಷ್ಟು ಐಟಮ್ಸ್ನ ಶಾಪಿಂಗ್ ಮಾಡಿದ್ದೀನಿ, ಅದು ಕಿಚನ್ಗೆ. ಸೊ ಅದನ್ನೆಲ್ಲನೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಸೊ ಮೀಶೋ ಶಾಪಿಂಗ್. ಸೊ ನೋಡ್ಬೋದು, ಈ 4 ಐಟಮ್ನ ನಾನಿವತ್ತು ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಒಂದೇ ದಿನ ನನಗೆ 4 ಪ್ಯಾಕೇಜು ಕೂಡ ಒಂದೇ ದಿನ ಬಂದಿರೋ ಕಾರಣಕ್ಕೆ ನಾನು ಒಂದೇ ಸತಿ ಎಲ್ಲದನ್ನು ಕೂಡ ಅನ್ಪ್ಯಾಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು, ಮೊದಲನೇದಾಗಿ ನನಗೆ ಆಯಿಲ್ ಡಿಸ್ಪೆನ್ಸರ್ ಸಿಕ್ಕಿತ್ತು. ಸೊ ಇದು ತುಂಬ ಹೈ ಕ್ವಾಲಿಟಿ ಆಗಿದೆ. ನಾನು ಚೆನ್ನಾಗಿ ಬರೋದಿಲ್ಲ ಅಥವಾ ಬಂದಾಗ ಅಥವಾ ಕೊರಿಯರ್ ರಿಸೀವ್ ಮಾಡೋ ಅಷ್ಟರೊಳಗೆ ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಪ್ಯಾಕೇಜ್ ಅಂತೂ ತುಂಬ ಚೆನ್ನಾಗಿತ್ತು, ಪ್ಯಾಕಿಂಗ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಗ್ಲಾಸ್ ಐಟಮ್ಗೂ ಕೂಡ ಆ ಸೇಫ್ಟಿಯಾಗಿ ಆ ಒಂದು ಸ್ಪಾಂಜನ್ನ ಸುತ್ತಿದ್ದಾರೆ. ತುಂಬ ನೀಟಾಗಿ ತುಂಬ ಕ್ಯೂಟಾಗಿ ಅವರು ಪ್ಯಾಕಿಂಗ್ನ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬ ಟೈಟಾಗಿತ್ತು ಕೂಡ. ನನಗೂ ಕೂಡ ಅದನ್ನು ರಿಮೂವ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಯಿತು. ಬಟ್ ಖುಷಿ ಆಯಿತು, ಯಾವುದೇ ಐಟಮ್ ಡ್ಯಾಮೇಜ್ ಆಗದೆ ಬಂದಿರೋದು ಕೂಡ ನನಗೆ ಖುಷಿ ಆಯಿತು. ಮೊದಲು ನಾನು ಆಯಿಲ್ ಡಿಸ್ಪೆನ್ಸರ್ 2ನ ಪಕ್ಕಕ್ಕೆ ಎತ್ತಿಟ್ಟೆ. ಆ್ಯಂಡ್ ಇದು ಬಂದು ಚಿಕ್ಕದು, ಇದರಲ್ಲಿ ನಾವು ಪೆಪ್ಪರ್, ಸಾಲ್ಟ್ ಹಾಗೆ ಜೀರಾ ಪೌಡರ್ನ ಹಾಕ್ಕೊಳ್ಬಹುದು. ಸೊ ಇದು ಕೂಡ ಗ್ಲಾಸೇ, ಪ್ಲಾಸ್ಟಿಕ್ ಮುಚ್ಚಳ ಬಂದಿದೆ. ಆ್ಯಂಡ್ ಇದ್ರ ಜೊತೆಗೆ ನೀವು ನೋಡ್ಬೋದು ಅಲ್ಲಿ ಗ್ರೀನ್ ಕಲರ್, ಅದು ಏನಂತಾರೆ ಅಂತ ಗೊತ್ತಿಲ್ಲ, ಬಟ್ ಅದನ್ನು ಬಳಸ್ಕೊಂಡು ನಾವು ಆಯಿಲ್ನ ಆ ಡಿಸ್ಪೆನ್ಸರ್ ಒಳಗಡೆ ಹಾಕ್ಬೋದು. ಸೊ ಅದು ಯೂಶ್ವಲಿ ಮುಂಚೆ ಸೀಮೆಣ್ಣೆಗೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಅದು ಅದರ ಹೆಸರು ನನಗೆ ಆ್ಯಕ್ಚುಲಿ ಬರ್ತಾ ಇಲ್ಲ ಬಾಯಿಗೆ. ಆ್ಯಂಡ್ 2 ಬಂದು ಆಯಿಲ್ ಡಿಸ್ಪೆನ್ಸರ್ಗೆ ಏನು ಮೇಲ್ಗಡೆ ಮುಚ್ಚಳ ಬರುತ್ತೆ ಅದು ಕೂಡ ಆಯಿತು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಚಪಾತಿ ಮಾಡಬೇಕಾದ್ರೆ ಎಣ್ಣೆ ಸರುತ್ತೀವಲ್ವ, ಸೊ ಅದು ಕೂಡ ಇದ್ರ ಜೊತೆಗೆ ಬಂದಿತ್ತು. ಇದೆಲ್ಲ ಒಂದೇ ಪ್ಯಾಕೇಜಲ್ಲಿ ಬಂದಿತ್ತು. ಇದನ್ನು ನಾವು ಎಣ್ಣೆ ಹಾಕೋದಕ್ಕೆ ಬಳಸ್ಬೋದು, ಇದನ್ನು ನಾನು ಬಳಸ್ತೀನಿ. ಆದರೆ ಇನ್ನೂ ಒಂದಿದೆ ನೋಡಿ, ಎಣ್ಣೆ ಸರುವುದಿರ್ಬೋದು, ಅದನ್ನು ಬಳಸೋದಕ್ಕೆ ನನ್ನ ಹಸ್ಬೆಂಡ್ ಬಿಡೋದಿಲ್ಲ. ಸೊ ಅದಕ್ಕೆ ನಾನು ಪ್ಯಾಕೇಜು ಕೂಡ ಓಪನ್ ಮಾಡಲಿಲ್ಲ. ಆ್ಯಂಡ್ ನೋಡ್ಬೋದು 3 ಮುಚ್ಚಳ ಕೂಡ ಬಂದಿದೆ. ಇವನ್ ಎಣ್ಣೆ ಹಾಕುವಂಥ ಬಾಟಲ್ನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬ ಮಂದ ಅಂದರೆ ದಪ್ಪ ಇದೆ. ಕ್ವಾಲಿಟಿ ಅಂತೂ ತುಂಬ ಅದ್ಭುತವಾಗಿತ್ತು. 2 ಬಂದಿದೆ ಇದೇ ಥರದ್ದು, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಾನು ನಿಮಗೆ ಎಲ್ಲದನ್ನು ಕೂಡ ಇಟ್ಟು ಒಂದು ಕಡೆ ಶೂಟ್ ಮಾಡಿ ತೋರಿಸ್ತೀನಿ ನೋಡಿ. ಆ್ಯಂಡ್ ಎಣ್ಣೆ ಹಾಕಿದ್ಮೇಲೆ ಈ ಥರ ಲಿಡ್ ಹಾಕೋದು, ಲಿಡ್ ಅಂತೂ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ, ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ, ಲೀಕ್ ಆಗಲ್ಲ, ಹಾಗೆ ತುಂಬ ಚೆನ್ನಾಗಿದೆ, ಡ್ಯಾಮೇಜು ಕೂಡ ಆಗಿಲ್ಲ. ಎಣ್ಣೆ ಹಾಕ್ಕೊಳ್ಳೋದಕ್ಕೆ 2 ಬಾಟಲ್, ಹಾಗೆ ಪೆಪ್ಪರ್, ಸಾಲ್ಟ್, ಜೀರಾ ಪೌಡರ್ ಏನಾದರೂ ಹಾಕ್ಕೊಳ್ಳೋಕ್ಕೆ 3 ಬಾಟಲ್ ಸಿಕ್ಕಿದೆ. ಜೊತೆಗೆ ಆಯಿಲ್ ಹಾಕೋದಕ್ಕೆ ಸಪೋರ್ಟರ್ ಸಿಕ್ಕಿದೆ. ಇನ್ನು ಎಣ್ಣೆ ಸರ್ವೋದಕ್ಕೂ ಕೂಡ ನಮಗೆ ಸಿಕ್ಕಿದೆ. ಇಷ್ಟಕ್ಕೂ ಸೇರಿಸಿ ನಾನು 281 ರೂಪೀಸ್ ಕೊಟ್ಟೆ. ಮೀಶೋದಲ್ಲಿ ತುಂಬ ಕಡಿಮೆಗೆ ಇಷ್ಟೆಲ್ಲ ಒಂದೇ ಪ್ಯಾಕೇಜಲ್ಲಿ ಸಿಗೋದು ತುಂಬ ಅದ್ಭುತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ನಿಮಗೂ ಬೇಕಂದರೆ ತೊಗೊಳ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನು ನೆಕ್ಸ್ಟ್ ಪ್ಯಾಕೇಜ್ನ ನಾನು ತೋರಿಸ್ತೀನಿ. ಇದು ಬಂದು ಅರೋಮಾ ಫುಲ್ ಮಾಡೋದಕ್ಕೆ ಮನೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಂತಲೇ ಆರ್ಡ್ರ್ ಮಾಡಿದ್ದೆ. ಯೂಶ್ವಲಿ ನಾನು ಮೆಡಿಟೇಷನ್ ಮಾಡಬೇಕಾದ್ರೆ, ವರ್ಕೌಟ್ ಮಾಡಬೇಕಾದ್ರೆ ಒಂದು ಒಳ್ಳೆ ಅರೋಮಾ ಬಂದರೆ ತುಂಬ ಚೆನ್ನಾಗಿರುತ್ತೆ, ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ. ಎದ್ದಿದ ತಕ್ಷಣ ನನ್ನ ಹಸ್ಬೆಂಡ್ಗಾಗಿರಲಿ, ನನ್ನ ಮಗಳಿಗಾಗಿರಲಿ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ಫ್ರೆಶ್ ಫೀಲ್ ಬರುತ್ತೆ ಅಂತ ಹೇಳಿ ಇದನ್ನು ಕೂಡ ನಾನು ಆರ್ಡ್ರ್ ಮಾಡಿದ್ದೀನಿ.
ನೋಡ್ಬೋದು ಇದ್ರ ಜೊತೆಗೆ ಒಂದು ಆಲ್ಮೋಸ್ಟ್ ಒಂದು ಫ್ಲೇವರು ಕೂಡ ಕೊಟ್ಟಿದ್ದಾರೆ, ಅರೋಮಾ ಲಿಕ್ವಿಡ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಕ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಣ್ಣೆನೂ ಕೂಡ ಕಾಯಿಸ್ಕೋಬೋದು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಕೆಳಗಡೆ ದೀಪ ಅಥವಾ ಕ್ಯಾಂಡಲ್ನ ಹಚ್ಚಿದ್ರೆ ಎಣ್ಣೆ ಕಾದಿದ ತಕ್ಷಣ ಅದನ್ನ ಉರ್ಬಿಟ್ಟು ನಾವು ಅದನ್ನು ತಲೆಗೂ ಕೂಡ ಹಚ್ಕೋಬೋದು. ಹಾಗೆ ಇದು ಒಂಥರ ಆಯಿಲ್ ಬರ್ನರ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಬರೀ ಕಡಿಮೆಗೆ ಸಿಗ್ತಾ ಇದೆ. 129ಗೆ ಒಂದು ಕ್ಯಾಂಡಲ್ ಹಾಗೆ ಒಂದು ಆಯಿಲ್ ಬರ್ನರ್ ಸಿಗುತ್ತೆ, ಒಂದು ಅರೋಮಾ ಲಿಕ್ವಿಡು ಕೂಡ ಸಿಗುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ನಿಮಗೆ ಬೇಕನ್ನೇ ತಗೊಳ್ಳಿ. ಸೊ ತುಂಬ ಅದ್ಭುತವಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇನ್ನು ನೆಕ್ಸ್ಟ್ ಪ್ಯಾಕೇಜ್ನ ಓಪನ್ ಮಾಡೋಣ. ಸೊ ಇದು ಬಂದು ಕಿಚನ್ಗೆ ಅಂತ ತೊಗೊಂಡಿದ್ದೀನಿ ನಾನು. ಮುಂಚೆ ನನ್ನ ಹತ್ರ ಗ್ಲಾಸ್ ಐಟಮ್ಸ್ ಇತ್ತು, ಒಂದಷ್ಟು ಒಡೆದೋಗಿತ್ತು, ಹಾಗೆ ಇನ್ನೂ ಒಂದಷ್ಟು ಬೇರೆ ಬೇರೆ ಶೇಪಲ್ಲಿತ್ತು. ಅಂದರೆ ಕಿಸಾನ್ ಜಾಮ್ ತೊಗೊಂಡಾಗ ಅಥವಾ ಪಿಕಲ್ ತೊಗೊಂಡಾಗ ಈ ಥರ ಎಲ್ಲ ರೀತಿಯಲ್ಲಿ ಏನೇ ಐಟಮ್ ತೊಗೊಂಡಾಗ ಗ್ಲಾಸ್ದೇನು ಸಿಗುತ್ತೋ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಇವಾಗ ಒಂದೇ ಪ್ಯಾಟ್ರನ್ನಲ್ಲಿರೋದು ಬಳಸೋಣ ಅಂದ್ಬಿಟ್ಟು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ಕಡಿಮೆ ಬೆಲೆಗೆ ನನಗೆ 6 ಬಾಟಲ್ ಸಿಕ್ತು. ಇದು ಬಂದು ನಿಮಗೆ 500 ml ಅಂದರೆ ಅರ್ಧ kg ತುಂಬುವಷ್ಟು ಜಾಗ ಇರುತ್ತೆ ಇದಕ್ಕೆ. ಸೊ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಗ್ಲಾಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಕ್ಯಾಪ್ ಏನಿದೆ, ಈ ಕ್ಯಾಪ್ ಸ್ವಲ್ಪ ಅಂದರೆ ಮಧ್ಯದಲ್ಲಿ ಒತ್ತಿದಾಗ ಅದು ಟಕ್ ಟಕ್ ಅಂತ ಸೌಂಡ್ ಬರುತ್ತೆ, ಅಂದರೆ ಅಷ್ಟು ಗಟ್ಟಿ ಇಲ್ಲ ಅಷ್ಟೇ. ಆದರೆ ಗ್ಲಾಸ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಗ್ರಿಪ್ ಸಿಗುತ್ತೆ, ತುಂಬ ನೈಸ್ ಇಲ್ಲ, ನಾವು ಇಟ್ಕೋಬೋದು, ಹಾಗೆ ಜಾರುತ್ತೆ, ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ಗೆ ತುಂಬ ಅದ್ಭುತವಾದ ಪ್ರೈಸ್ ಇದೆ. ಈ ಒಂದು ಮುಚ್ಚಳ ಸ್ವಲ್ಪ ಗಟ್ಟಿ, ಇನ್ನೊಂಚೂರು ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇಲ್ಲಿ ನನಗೆ 7 ತೋರಿಸ್ತಿದ್ದಾರೆ, ಬಟ್ ನನಗೆ ಪ್ರಾಡಕ್ಟ್ ಬಂದಿರೋದು 6. 282 ರುಪೀಸ್ನ ನಾನು ಪೇ ಮಾಡಿದ್ದೀನಿ. ನಿಮಗೂ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಬರುತ್ತೆ, ನೀವು ಕೂಡ ತೊಗೊಳ್ಬೋದು. ಇನ್ನು ನೆಕ್ಸ್ಟ್ ಪ್ಯಾಕೇಜ್ಗೆ ಹೋಗೋಣ. ಇದಂತೂ ತುಂಬ ಕ್ಯೂಟಾಗಿದೆ. 200 ml ಅಷ್ಟು ಹಿಡಿಯುವಂಥ ಒಂದು ಗ್ಲಾಸ್ ಜಾರ್ ಇದು ಕೂಡ ಸೇಮ್ ಪ್ರಾಡಕ್ಟ್, ಬಟ್ ಅದು 500 ಆ್ಯಂಡ್ ಇದು ಬಂದು 200. 1/4 kgಗೂ ಒಂಚೂರು ಕಡಿಮೆ ಹಿಡಿಯುತ್ತೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಕೂಡ. ಇದು ಆಲ್ಮೋಸ್ಟ್ ಆ ದೊಡ್ಡ ಗ್ಲಾಸ್ ಜಾರ್ಗಿಂತ ಇದು ಇನ್ನೂ ತುಂಬ ಚೆನ್ನಾಗಿತ್ತು. ಮುಚ್ಚಳನೂ ಕೂಡ ತುಂಬ ಗಟ್ಟಿ ಇದೆ, ಗ್ಲಾಸು ಕೂಡ ತುಂಬ ಗಟ್ಟಿ ಇತ್ತು, ತುಂಬ ಚೆನ್ನಾಗಿತ್ತು. ಇದಂತೂ ಎಲ್ಲದಕ್ಕಿಂತ ಸೂಪರ್ ಡೂಪರ್ ವರ್ತ್ ಅಂತಲೇ ಹೇಳ್ಬೋದು. ಇಲ್ಲಿ ನನಗೆ 12 ಬಾಟಲ್ಸ್ ಸಿಕ್ಕಿದೆ. ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಇದಕ್ಕೆ ವರ್ತ್ ಅಂತಲೇ ಹೇಳ್ಬೋದು. 467ಗೆ 12 ಬಾಟಲ್ಸ್ನ ಕೊಡ್ತಾರೆ. 200 ml ವರ್ತ್ ಇರೋದು ತುಂಬ ಅದ್ಭುತ ಆಗಿದೆ. ನಿಮಗೂ ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ತೊಗೊಳ್ಬೋದು. ಆಯಿಲ್ ಡಿಸ್ಪೆನ್ಸರ್ ನಿಮಗೆ ಕಂಪ್ಲೀಟ್ ಕಿಟ್ಟೇ ನಿಮಗೆ 281 ರುಪೀಸ್ಗೆ ಸಿಗುತ್ತೆ. ಹಾಗೆಯೇ ಮನೆಯಲ್ಲಿ ಯಾರೆಲ್ಲ ಸಾಂಬ್ರಾಣಿ ಹಾಕೋದಕ್ಕೆ ಇಷ್ಟಪಡ್ತೀರಾ, ಸೊ ಆಯಿಲ್ ಡಿಸ್ಪೆನ್ಸರ್ ಕೂಡ ತುಂಬ ಚೆನ್ನಾಗಿದೆ. 129 ರುಪೀಸ್ಗೆ ತೊಗೊಳ್ಬಹುದು. ಹಾಗೆ 500 ml ಕ್ವಾಂಟಿಟಿ ಹಿಡಿಯುವಂಥ ಜಾರ್ 6ಕ್ಕೆ 282, 282 6 ಪ್ರಾಡಕ್ಟ್ಗೆ. ಹಾಗೆಯೇ 200 ml ಪ್ರಾಡಕ್ಟ್ ಹಿಡಿಯುವಂಥದ್ದಕ್ಕೆ 12 ಪ್ರಾಡಕ್ಟ್ಸ್ಗೆ 467. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಯ್ತಂದರೆ ದಯವಿಟ್ಟು ತೊಗೊಳ್ಬಹುದು. ನಾನು ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಕಂಟೆಂಟಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.